ಕರಡಿ ಮಿಂಟು ಮತ್ತು ಮ್ಯಾಜಿಕ್ ಹನಿ. ಒಂದು ಕಾಲದಲ್ಲಿ ದಟ್ಟವಾದ ಹಸಿರು ಕಾಡಿನಲ್ಲಿ ಮಿಂಟು ಎಂಬ ಹೆಸರಿನ ಒಂದು ಮುದ್ದಾದ ಕುತೂಹಲಿ ಕರಡಿಮರಿ ಇತ್ತು. ಮಿಂಟುಗೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾದದ್ದು ಯಾವುದು ಗೊತ್ತೇ? ಜೇನುತುಪ್ಪ. ಮಿಂಟು ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಅಮ್ಮ ಕರಡಿ ಬಳಿ ಹೋಗಿ, ಅಮ್ಮ, ನನಗೆ ಜೇನು ಬೇಕು ಎಂದು ಅಳುತ್ತಿತ್ತು. ಆದರೆ ಅಮ್ಮ ಕರಡಿ ಅದನ್ನು ಪ್ರೀತಿಯಿಂದ ಸಮಾಧಾನ ಮಾಡಿ, ಮಿಂಟು, ಜೇನು ಸಿಹಿಯಾಗಿರುತ್ತದೆ, ಆದರೆ ನೀನು ಮೊದಲು ನಿನ್ನ ಕೆಲಸಗಳನ್ನು ಮುಗಿಸಬೇಕು. ಈಗ ಹೋಗಿ ನಿನ್ನ ಆಟದ ಜಾಗವನ್ನು ಸ್ವಚ್ಛ ಮಾಡು ಎಂದು ಹೇಳುತ್ತಿತ್ತು. ಮಿಂಟುಗೆ ಜೇನು ಇಲ್ಲದೆ ಬೇರೆ ಯಾವುದೇ ಕೆಲಸ ಮಾಡಲು ಮನಸ್ಸಿರಲಿಲ್ಲ. ಅದು ಮೂಗು ಮುರಿದು, ಯಾವಾಗಲೂ ಕೆಲಸ ಎಂದು ಗೊಣಗುತ್ತಾ ಹೋಯಿತು. ಒಂದು ದಿನ ಮಿಂಟು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಅದು ಹೊಳೆಯುವ ಏನನ್ನೋ ಕಂಡಿತು. ಅದು ಒಂದು ದೊಡ್ಡ ಮರದ ಪೊಟರೆ. ಅದರ ಒಳಗೆ ಕೈ ಹಾಕಿ ನೋಡಿದಾಗ ಅದಕ್ಕೆ ಒಂದು ಚಿಕ್ಕ ಹೊಳೆಯುವ ಜೇನುಗೂಡು ಸಿಕ್ಕಿತು. ಈ ಜೇನು ಸಾಮಾನ್ಯ ಜೇನು ಆಗಿರಲಿಲ್ಲ. ಅದು ನಗುವಿನ ಮ್ಯಾಜಿಕ್ ಹನಿ ಎಂದು ಕರೆಯಲ್ಪಡುವ ವಿಶೇಷ ಜೇನು ಆಗಿತ್ತು. ಮಿಂಟು ತಕ್ಷಣ ಆ ಜೇನನ್ನು ನೆಕ್ಕಿತು. ಅದನ್ನು ತಿಂದ ತಕ್ಷಣ ಏನಾಯಿತು ಗೊತ್ತೇ? ಅದಕ್ಕೆ ತಕ್ಷಣ ತುಂಬಾ ಖುಷಿಯಾಯಿತು. ಅದರ ಮನಸ್ಸಿನಲ್ಲಿದ್ದ ಎಲ್ಲ ಬೇಸರ ಮತ್ತು ಕೋಪ ಮಾಯವಾಯಿತು. ಅದು ಅಮ್ಮ ಕರಡಿ ಹೇಳಿದ ಕೆಲಸದ ಬಗ್ಗೆ ಯೋಚಿಸಿತು. ಛೇ, ನಾನು ಅಮ್ಮನ ಮಾತು ಕೇಳಲಿಲ್ಲವಲ್ಲ ಎಂದುಕೊಂಡಿತು. ಆಗಲೇ ಮ್ಯಾಜಿಕ್ ಹನಿ ಮಾತಾಡಿತು. ಮಿಂಟು, ನೀನು ನಿಜವಾದ ಖುಷಿಯನ್ನು ಬೇರೆಯವರಿಗೆ ಸಹಾಯ ಮಾಡುವ ಮೂಲಕ ಮತ್ತು ನಿನ್ನ ಜವಾಬ್ದಾರಿಗಳನ್ನು ಮುಗಿಸುವ ಮೂಲಕ ಕಂಡುಕೊಳ್ಳಬಹುದು. ಮಿಂಟು ತಕ್ಷಣ ಮನೆಗೆ ಓಡಿಬಂದು ತನ್ನ ಆಟದ ಸಾಮಾನುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿತು. ನಂತರ ಅಮ್ಮನಿಗೆ ಅಡುಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡಿತು. ಎಲ್ಲಾ ಕೆಲಸ ಮುಗಿದ ಮೇಲೆ ಅದರ ಮುಖದಲ್ಲಿ ದೊಡ್ಡ ನಗು ಇತ್ತು. ಅಮ್ಮ ಕರಡಿ ಅದನ್ನು ನೋಡಿ ಆಶ್ಚರ್ಯಪಟ್ಟಿತು. ಮಿಂಟು, ನೀನು ಇಷ್ಟು ಖುಷಿಯಾಗಿ ಜವಾಬ್ದಾರಿಯುತವಾಗಿ ಇರುವುದು ನೋಡಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ನಿನಗೆ ನಿಜವಾಗಿಯೂ ಜೇನು ಬೇಕೇ ಎಂದು ಕೇಳಿತು. ಮಿಂಟು ನಕ್ಕಿತು. ಹೌದು ಅಮ್ಮ, ನನಗೆ ಜೇನು ಇಷ್ಟ, ಆದರೆ ಈಗ ನನಗೆ ಗೊತ್ತಾಗಿದೆ, ನಮಗೆ ನಾವು ಕೆಲಸ ಮುಗಿಸಿದಾಗ ಸಿಗುವ ಖುಷಿಯೇ ಎಲ್ಲಾ ಜೇನುಗಳಿಗಿಂತ ಸಿಹಿಯಾದದ್ದು. ಅಂದು ಮಿಂಟು ಒಂದು ದೊಡ್ಡ ಪಾಠ ಕಲಿತುಕೊಂಡಿತು. ಕೆಲಸವನ್ನು ಬೇಸರವೆಂದು ಭಾವಿಸುವ ಬದಲು ಅದನ್ನು ಖುಷಿಯಿಂದ ಮಾಡಬೇಕು. ಆಗ ಅದು ಜೇನಿನಷ್ಟೇ ಸಿಹಿಯಾಗಿರುತ್ತದೆ. ನಿಮಗೆ ಈ ಕಥೆ ಇಷ್ಟವಾಯಿತೇ? ಇನ್ನೊಂದು